ಸರಳತೆ, ಸೇವೆ, ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಸಮಾಜ ಸೇವಕ ಶ್ರೀ ವಕೀಲರಾದ ಸಾಗರ್ ಅವರ ಹುಟ್ಟುಹಬ್ಬವನ್ನು ಇಂದು ವಿಶೇಷವಾಗಿ ಆಚರಿಸಲಾಯಿತು. ತಾಯಿ ಕಬಳಮ್ಮ ಸನ್ನಿಧಿಯಲ್ಲಿ ಅತ್ಯಂತ ಸರಳವಾಗಿ ನಡೆದ ಈ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಆಡಂಬರಕ್ಕಿಂತ ಸೇವೆಯೇ ಮುಖ್ಯ ಎಂಬ ಸಂದೇಶ ಮೂಡಿತ್ತು. ಶ್ರೀ ವಕೀಲರಾದ ಸಾಗರ್ ಅವರು ಬಡ ಮತ್ತು ಹಿಂದುಳಿದ ವರ್ಗದ ಜನರಿಗೆ ಕಾನೂನು ಅರಿವು ಮೂಡಿಸುವಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಮನೆಯ ದಾಖಲೆಗಳು ಆಗಲಿ, ಇತರೆ ಕಾನೂನು ಸಂಬಂಧಿತ ಸಮಸ್ಯೆಗಳಾಗಲಿ ಅವುಗಳನ್ನು ಸರಿಪಡಿಸಿ ನ್ಯಾಯ ದೊರಕಿಸಲು ಅವರು ಶ್ರಮಿಸುತ್ತಿದ್ದಾರೆ. ಬಡವರ ಪಾಲಿಗೆ ಆಶಾಕಿರಣವಾಗಿ ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದಿರುವ ವಕೀಲರಾದ ಸಾಗರ್ ಅವರಿಗೆ ಈ ಸಂದರ್ಭದಲ್ಲಿ ಆರ್ ಮಂಜುನಾಥ್ ಹಾಗೂ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರಾದ ಸುರೇಶ್ KNC ರವರು ಹಾಗೂ ಸ್ನೇಹಿತರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬಡವರಿಗೋಸ್ಕರ ಇವತ್ತು ಕಾನೂನು ಪ್ರಕಾರ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಮತ್ತು ಎಷ್ಟೋ ಬಡವರಿಗೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರೇ ನಾಯರಾಗಿದ್ದಾರೆ. ನಾಯರಾಗಿ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ, ಎಷ್ಟೋ ಜನ ಅಧಿಕಾರ ಇದ್ದು MLA ಆಗಿದ್ದಾರೆ, MP ಆಗಿದ್ದಾರೆ, ಯಾವುದೇ ಕೆಲಸ ಮಾಡಿದ್ರು ಇವರು ಯಾರಿಗೂ ತಿಳಿದಿಲ್ಲ. ಬಡವರ ಬಂಧು ಆಗಿ ಬಡವರಿಗೆ ಸಹಾಯ ಮಾಡ್ತಾ ಒಂದು ಎಡೆಬಲಕಾಯಿಯಾಗಿ ಹಿಡಿತಾ ಇದ್ದಾರೆ. ಅವರ ಹುಟ್ಟುಹಬ್ಬವನ್ನು ನಮ್ಮ ಕಬಳಮ್ಮ ದೇವಸ್ಥಾನದಲ್ಲಿ ಸ್ನೇಹಿತರಾದ ಆರ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಹುಟ್ಟುಹಬ್ಬನ ಮಾಡ್ತಾ ಇದ್ದೀವಿ. ಹಾಗಾಗಿ ಅವ್ರಿಗೆ ತಾಯಿ ಕಬ್ಬಾಳಮ್ಮ ಹಾಗೂ ಚಾಮುಂಡಮ್ಮ, ಪಂಚಗ್ರಮ್ಮ ಎಲ್ಲ ದೇವರುಗಳು ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಅವರ ಆರೋಗ್ಯ ಭಾಗ್ಯ, ಆಯಸ್ಸು ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆ ಒಂದು ಆರೋಗ್ಯ ಭಾಗ್ಯ ಕೊಡಲಿ ಮತ್ತು ಇವರ ಸೇವೆ ನಿರಂತರವಾಗಿ ನಡೀತು ಕೇಳ್ತಾ ಕಬ್ಬಾಳಮ್ಮ ಪ್ರಾರ್ಥಿಸಿಕೊಳ್ತೇವೆ.